ಮಹಾಮಹೋತ್ಸವ ಹೇತಯಃ ತಾಸಾಮೇಷು. ಗುರು ಸಿದ್ದರಾಮೇಶ್ವರರ 853ನೇ ವರ್ಷದ ಜಯಂತ್ಯೋತ್ಸವಕ್ಕೆ ಹೊಳಲ್ಕೆರೆಯಲ್ಲಿ ಅದ್ದೂರಿ ಚಾಲನೆ. ಶ್ರೀ ಗುರು ಸಿದ್ದರಾಮೇಶ್ವರರ 853ನೇ ವರ್ಷದ ಜಯಂತ್ಯೋತ್ಸವವನ್ನು ಜನವರಿ 14-15ರಂದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣದ ಶಿವಮೊಗ್ಗ ರಸ್ತೆಯಲ್ಲಿರುವ ವಾಲ್ಮೀಕಿ ಸಮುದಾಯ ಭವನದ ಆವರಣದಲ್ಲಿ ಅದ್ದೂರಿಯಾಗಿ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ರಸ್ತೆಯಲ್ಲಿರುವ ವಾಲ್ಮೀಕಿ ಸಮುದಾಯ ಭವನದ ಆವರಣದ 25 ಎಕರೆ ಪ್ರದೇಶದಲ್ಲಿ ಸುಸಜ್ಜಿತವಾದ ಮಂಟಪ ನಿರ್ಮಾಣ ಮಾಡಲು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನದ ಪೂಜ್ಯರಾದ ಶ್ರೀ ಸೋಮಶೇಖರ ಮಹಾಸ್ವಾಮೀಜಿಗಳು, ಹೆಳನೋಡು ಸಂಸ್ಥಾನದ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು, ಗೊಲ್ಲರಳ್ಳಿ ಸಿದ್ಧಲಿಂಗ ಮಹಾಸಂಸ್ಥಾನದ ವಿದ್ಯಾಭವ ಶಂಕರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಮಾಜಿ ಕಾನೂನು ಸಚಿವರಾದ ಮಾಧು ಸ್ವಾಮಿ ಸೇರಿದಂತೆ ನೊಳಂಬ ಸಮುದಾಯದ ಹಾಗೂ ಹೊಳಲ್ಕೆರೆ ತಾಲೂಕಿನ ಹಲವಾರು ಮುಖಂಡರು ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದ್ದೂರಿಯಾಗಿ ನೆರವೇರಿಸಿದರು. ಸಂಕ್ರಾಂತಿ ಎಂದು ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡ್ಬರ್ತೀವಿ. ಸಂಕ್ರಾಂತಿ ಜಗತ್ತಿಗೆ ಗೊತ್ತಿರೋ ಹಾಗೆ ಹೊಸದಿಂದ ಆರಂಭ. ಸಮಾಜದವರೆಲ್ಲ ಒಂದು ಕಡೆ ಸೇರಿ ಸಂತೋಷವಾಗಿ ನಗನಗ್ತಾ ಇದ್ದು ಪರಸ್ಪರ ಸಂಬಂಧಗಳನ್ನ ಮತ್ತೆ ಚಿಗುರಿಸ್ಕೊಳ್ಳಿಕ್ಕೆ ಇದೊಂಥರ ಒಳ್ಳೆಯ ಅವಕಾಶ ಆಗುವಂಥ ಕಾಲ. ಅದೇ ಕಾಲಕ್ಕೆ ಸರಿಯಾಗಿ ಸಿದ್ದರಾಮೇಶ್ವರ ಜಯಂತಿನೂ ಕೂಡ ಇರೋದ್ರಿಂದ ಪ್ರತಿ ವರ್ಷ ಇಡೀ ಸಮಾಜ ಒಂದು ಕಡೆ ಸೇರಿ ಸಿದ್ದರಾಮೇಶ್ವರರ ಜಯಂತಿ ಆಚರಣೆಯನ್ನು ಮಾಡಬೇಕು ಅಂತೇಳಿ ಇನ್ನವರು ತೀರ್ಮಾನ ತೊಗೊಂಡಿದ್ರು. ಯಾಕೆಂದರೆ ಅದಕ್ಕೆ ಮೊದಲೇ ಅಲ್ಲಲ್ಲೇ ಸಿದ್ದರಾಮ ಜಯಂತಿಗಳು ಆಗ್ತಾಯಿತ್ತು. ಅದು ಆಗಬಾರ್ದು, ನಾವು ಸಂಖ್ಯೆಯಲ್ಲಿ ಅಷ್ಟೊಂದು ಇದ್ದಿದ್ರೂ ಇರೋಷ್ಟು ಜನ ಒಂದು ಕಡೆ ಸೇರ್ಕೊಳ್ಳೋಣ, ಎಲ್ಲ ಹರ್ಷವಾಗಿರೋಣ, ಸಮಾಜದಲ್ಲಿ ಒಬ್ರಿಗೊಬ್ಬರ ಪರಿಚಯ ಆಗಲಿ, ಒಡನಾಟ ಬೆಳೀಲಿ, ಸಂಬಂಧಗಳು ಬೆಳೀಲಿ ಅನ್ನೋ ಉದ್ದೇಶದಿಂದ ಈ ಮಹಾ ಕಾರ್ಯಕ್ರಮನ ನಾವು ಪ್ರತಿ ಊರುಗಳಲ್ಲಿ ಅಥವಾ ನಿಗದಿಯಾದಂಥ ಸ್ಥಳಗಳಲ್ಲಿ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಆ ರೀತಿಯಲ್ಲಿ ಈ ಸಲ ಹೊಳಲ್ಕೆರೆಯಲ್ಲಿ ಕೂಡ ನಾವು ಇವತ್ತು ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ನಾವು ಬಹುಸಂಖ್ಯಾತರೇನಿದ್ದಾರೆ ಅಥವಾ ಭಾಳ ಸಂಖ್ಯೆ ಇರೋ ಕಡೆ ಈವರೆಗೆ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರ್ತೀವಿ. ನಮಗೆ ಈ ವರ್ಷ ಇಲ್ಲಿಯವರು ಭಾಳ ಒತ್ತಡ ತಂದರು. ನಾವು ಇದ್ದೀವಿ, ಗುರ್ತಿಸ್ತಾ ಇಲ್ಲ, ಹೊಸದುರ್ಗದಷ್ಟು, ಚಿಕ್ಕನಾಯಕನಹಳ್ಳಿ, ತಿಪ್ಪೂರಷ್ಟು ಸಂಖ್ಯಾತರಿದ್ದರೂ ಅಭಿಮಾನಕ್ಕೆ ಏನು ಕೊರತೆ ಇಲ್ಲ. ಬರೀ ನಾವೇ ಎಲ್ಲ ಇಲ್ಲಿಯ ಸಮಸ್ತ ಜನ ಕೂಡ ಇದರಲ್ಲಿ ಅಭಿಮಾನ ಇಟ್ಕೊಂಡಿದ್ದಾರೆ, ಎಲ್ಲ ಭಾಗಿಗಳಾಗ್ತಾರೆ. ಹಾಗಾಗಿ ಈ ಸಲ ಇಲ್ಲಿ ಜಯಂತಿಯನ್ನು ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಕೇಳ್ಕೊಂಡಿದ್ದರಿಂದ ಒಂದು ಒಳ್ಳೆಯ ಕಾರ್ಯಕ್ರಮ. ಮತ್ತು ನನಗೆ ಭಾಳ ಸಂತೋಷ ಇದೆ, ಈ ಭಾಗದ ಎಲ್ಲ ಸಮಾಜದವರು ಇದು ನಮ್ಮದೇ ಕಾರ್ಯಕ್ರಮ ಅಂತ ತಿಳ್ಕೊಂಡು ಇವತ್ತು ಇದರಲ್ಲಿ ಅವರನ್ನು ತೊಡಗಿಸ್ಕೊಂಡು ಅವರೆಲ್ಲ ಇನ್ವಾಲ್ವ್ ಆಗಿ ಕಾರ್ಯಕ್ರಮ ಮಾಡಿಕೊಟ್ಟಿರೋದು ನಿಜವಾಗ್ಲೂ ಶರಣ ಸಂಪ್ರದಾಯಕ್ಕೆ ದೊಡ್ಡ ಕೊಡುಗೆ ಅಂತೇಳಿ ನಾನು ಭಾವಿಸ್ಕೊಂಡು ಈ ಕಾರ್ಯಕ್ರಮ ಏನು ಹೊಳಲ್ಕೆರೆಯಲ್ಲಿ ಆಗ್ತಾಯಿದೆ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಆಗಬೇಕು. ಚೆನ್ನಾಗಿ ಮಾಡಲಿಕ್ಕೆ ಇಲ್ಲಿ ಎಲ್ಲ ಸಮಸ್ತ ಬಾಂಧವರು ನಮಗೆ ಸಹಕಾರ ಮಾಡಬೇಕು. ಈ ಕಾರ್ಯಕ್ರಮದ ಮೂಲಕ ಶರಣ ಸಂದೇಶನ ನಾವು ಮತ್ತೆ ಜಗತ್ತಿಗೆ ಸಾರುವಂಥ ಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಆಗಬೇಕು. ಶರಣ ಧರ್ಮಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಅಡೆತಡೆ ಇಲ್ಲ, ಎಲ್ಲರಿಗೂ ಸೇರಿ ಧರ್ಮ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಚೆನ್ನಾಗಿ ಮಾಡಿಕೊಡಿ ಅಂತೇಳಿ ಇಲ್ಲಿ ಎಲ್ಲರಿಗೂ ನಾನು ತಮ್ಮಗಳ ಮೂಲಕ ವಿನಂತಿ ಮಾಡಿಕೊಂಡು, ಚಿಕ್ಕದು ಸಂಖ್ಯೆ ಇರುವಂಥ ಊರಾದರೂ ತಾಲೂಕಾದರೂ ಕಾರ್ಯಕ್ರಮ ಎಲ್ಲ ಕಡೆಗಿಂತ ಇಲ್ಲಿ ಚೆನ್ನಾಗಾಯಿತು ಅನ್ನೋ ಒಂದು ಹಿರಿಮೆ ಕೀರ್ತಿ ಈ ತಾಲೂಕಿಗೆ ಬರಲಿ ಅಂತೇಳಿ ಆಶಿಸಿ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ವಂದನೆ ಅರ್ಪಿಸೋದ್ರ ಜೊತೆಗೆ ಇನ್ನೂ ಯಾರ್ಯಾರಿಗೆ ಶಕ್ತಿ ಇದೆ ಅವರೆಲ್ಲ ದಯಮಾಡಿದು ನಮ್ಮದೇ ಕಾರ್ಯಕ್ರಮ ಅಂತ 2 ದಿವಸ ಈ ಊರಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಬೇಕು. ಗುರು ಸೇವೆ, ಜನಗಳ ಸೇವೆ, ದೇವ್ರ ಸೇವೆಗೆ ಯಾವುದೇ ಅಡ್ಡಿಗಳು ಆತಂಕಗಳು ಬರಬಾರ್ದು ಅಂತೇಳಿ ಕೇಳಿಕೊಂಡು ತಮ್ಮೆಲ್ಲರಿಂದ ಭಾಳ ನಿರೀಕ್ಷೆ ಮಾಡಿ ಇವತ್ತು ನಾವು ಭಾಳ ಹರ್ಷದಿಂದ ಇವತ್ತಿಲ್ಲೇನು ಸ್ಟೇಜನ್ನು ನಿರ್ಮಾಣ ಮಾಡಬೇಕಾಗಿದೆ, ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದೀವಿ. ಕಾರ್ಯಕ್ರಮ ಚೆನ್ನಾಗಿ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ನಮ್ಮ ಸಮಾಜದವರು ಕೂಡ ಕೈ ಜೋಡಿಸಿ ಚೆನ್ನಾಗಿ ಮಾಡ್ತಾರೆ. ಹಾಗೆ ಇಲ್ಲಿ ಒಡನಾಟ ತುಂಬ ಚೆನ್ನಾಗಿದೆ ಎಲ್ಲರ ಜೊತೆ. ಯಾಕೆಂದರೆ ಇರಲೇಬೇಕಾದ ಅನಿವಾರ್ಯತೆ ಕೂಡ ಅವ್ರಿಗಿದೆ. ಸಂಖ್ಯೆ ಕಡಿಮೆ ಇರೋದ್ರಿಂದ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗಲೇಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಸ್ನೇಹಕ್ಕೇನು ಇವತ್ತು ಕೊರತೆ ಇಲ್ಲ. ಅದನ್ನು ಬಳಸ್ಕೊಂಡು ಚೆನ್ನಾಗಿ ಕಾರ್ಯಕ್ರಮ ಮಾಡಿರಿ, ಚೆನ್ನಾಗಿ ಆಗಲಿ ಅಂತೇಳಿ ಹಾರೈಸಿ ನನಗೆ ತಾವು ಕರೆದು ಇವತ್ತು ಈ ಕಾರ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಆಭಾರಿ ಅಂತ ನಿಮಗೆಲ್ಲ